ವೆರಿ ಕನ್ಸರ್ನಿಂಗ್. ಇದ್ರದ್ದು ಉತ್ತರ ಅವರು ಈ ಸೀಸನ್ ಕೊಡ್ಬೇಕ, ನೆಕ್ಸ್ಟ್ ಸೀಸನ್ ಕೊಡ್ಬೇಕು. ಯಾಕಂದ್ರೆ ಅವ್ರದ್ದು ಕ್ಯಾಪ್ಟನ್ಸಿ ಮೇಲೆ ಹೆವಿ ಪ್ರಶ್ನೆ ಉಳಿತೈತಿ. ಯಾಕಂತಂದ್ರೆ ಅವ್ರಕ್ಕಿಂತ ಕೇಪಬಲ್ ಪ್ಲೇಯರ್ ಟಾಪ್ ಆಫ್ ದಿ ಆರ್ಡರ್ನಾಗ ಆಡಕತ್ತಾರಲ್ಲಿ ಸಂಜು ಸ್ಯಾಮ್ಸಂಗ್. ಫೈನಲಿ CSK ಇಲ್ಲಿಗೆ ಈ ಕತೆ ಮುಗೀತು. ಫೈನಲಿ ದೇ ಆರ್ ಔಟ್ ಆಫ್ ದ ಟೂರ್ನಮೆಂಟ್. ಅವ್ರ ಹೆಸರು ಬಾಜುಕ ಈ ಬರ್ದಾಗೈತಿ. GT ಈ ಮ್ಯಾಚ್ ಗೆದ್ದಿತ್ತು ಬಿಡ್ರಿ, ಬಟ್ CSK ಮೇಲೆ ಹೆವಿ ಪ್ರಶ್ನೆ ಎಬಿಸ್ ಹೋಗೈತದ. ನಂಬರ್ 1 ಪ್ರಶ್ನೆ ಅಂತಂದ್ರೆ ಋತುರಾಜ್ ಗಾಯಕ್ವಾಡದ ಕ್ಯಾಪ್ಟನ್ಸಿ ಅಂಡ್ ಅವ್ರದ್ದು ಫಾರ್ಮ್. ಇಡೀ ಸೀಸನ್ ಅದ ಸ್ಯಾಂಪಲ್ ಸೈಜ್ ಐತಿ ನಮ್ ಕಡೆ. ಋತುರಾಜ್ ಗಾಯಕ್ವಾಡ್ 130 ಸ್ಟ್ರೈಕ್ ರೇಟ್ ಗಿಂತ ಜಾಸ್ತಿ ಹೊಡೆದಿಲ್ಲ. ಅಲ್ರಿ CSK ಕ್ಯಾಂಪ್ನಾಗ ಟಾಪ್ ಆರ್ಡರ್ನಾಗ ಸಂಜು ಸ್ಯಾಮ್ಸಂಗ್, ಮಿಡಲ್ ಆರ್ಡರ್ನಾಗ ಶಿವಮ್ ದುಬೆ, ಇವ್ರಿಬ್ಬರನ್ನ ಬಿಟ್ರೆ ಮತ್ತೆ ಯಾರು ಹೇಳ್ಬಿಡ್ರಿ ನೀವು. ಬ್ಯಾಟಿಂಗ್ ವಾಸ್ ಅಟರ್ ಡಿಸಪಾಯಿಂಟ್ಮೆಂಟ್. ಒಂದ್ ಕಾಲಿತ್ತ MS ಧೋನಿ ಸಾಹೇಬ್ರ ಮಿಡಲ್ ಆರ್ಡರ್ನಾಗ ಬಂದ್ ಫಿನಿಶರ್ ಅಂತೇಳಿ ನಿಂತ ಮ್ಯಾಚ್ ಗೆದಿಸ್ಕೊಟ್ಟು ಹೋಗ್ತಿದ್ರ. ಬಟ್ ಆ ರೋಲ್ ಯಾರು ಮುಗ್ಸವ್ರ ಈಗ ಸದ್ಯಕ್ಕೆ? ಶಿವಮ್ ದುಬೆ ಮೇಲೆ ಹೆವಿ ಪ್ರೆಷರ್ ಐತಿ. ಅವ್ನು ಎಷ್ಟಂತ ಹೊಡ್ಯಾವದಾನ. ಮಿಡಲ್ ಆರ್ಡರ್ನಾಗ ನೀವು ಉರ್ವಿಲ್ ಮತ್ತು ಕಾರ್ತಿಕ್ ಮೇಲೆ ಜಾಸ್ತಿ ಭರೋಸೆ ಇಡಕ್ ಆಗಿಲ್ಲ. ಯಾಕಂದ್ರೆ ಅವ್ರು ಇನ್ನೂ ಯಂಗ್ಸ್ಟರ್ಸ್, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಸೀಸನ್ ನಾಗ ಒಂದ್ ಚಲೋ ಆಗಿದ್ದೇನಂತಂದ್ರೆ ಅವ್ರದ್ದು ಬಾಲಿಂಗ್. ಯಾಕಂದ್ರೆ ಸ್ಟಾರ್ಟಿಂಗ್ ನಾಗ ಓವರ್ಟನ್ ಮತ್ತು ನೇತನ್ ಎಲಿಸ್ ಮ್ಯಾಚಸ್ ಆಡ್ಲಿಲ್ಲ. ಸೊ ಅವ್ರ ಶಾರ್ಟ್ ಆಫ್ ರಿಸೋರ್ಸಸ್ ಇದ್ರ. ಬಟ್ ನೂರ್ ಮತ್ತು ಅಕೀಲ್ ಹುಸೇನ್ ಅವರ ಗ್ರೇಟ್ ಅಡಿಷನ್ ಟು CSK ಕ್ಯಾಂಪ್.